ಹೋಗಿ ನಿಮ್ಮ ಫೇಸ್, ಕೈ, ಕಾಲು ಎಲ್ಲ ಟ್ಯಾನ್ ಆಗಿದೆಯಾ? ಟ್ಯಾನ್ ಹೋಗ್ಸೋಕೆ ಇನ್ನೂ ಆ ಲೆಮನ್ ಮತ್ತೆ ಸೋಡಾನ ಮಿಕ್ಸ್ ಮಾಡಿ ಹಚ್ತಾ ಇದ್ದೀರಾ? ಸಿಂಪಲ್ ಆಗಿ ಸೇಫ್ ಆಗಿ ಟ್ಯಾನ್ ರಿಮೂವ್ ಮಾಡ್ಬೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಜಿತಾ ಚಂದ್ರ. ಸೂರ್ಯನ ಕಿರಣಗಳಿಗೆ ಡೈರೆಕ್ಟ್ ಆಗಿ ಮೈ ಮುಟ್ಟೋದ್ರಿಂದ ನಮ್ಗೇನಾಗುತ್ತೆ, ಫಸ್ಟ್ ವಿಟಮಿನ್ ಡಿ ಸಿಗುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ವಿಟಮಿನ್ ಡಿ ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್, ನಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಇದೇ ಸೂರ್ಯನ ಕಿರಣಗಳು ಜಾಸ್ತಿ ಹತ್ತಾ ಹೋಗುತ್ತೆ ನಮ್ಮ ಬಾಡಿ ಮೇಲೆ, ಇದು ಟ್ಯಾನ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ? ಸೊ ಈ ಟ್ಯಾನ್ ನ ಹೇಗೆ ಮನೆಯಲ್ಲೇ ರಿಮೂವ್ ಮಾಡ್ಕೋಬಹುದು? ಹೊರಗಡೆಯಿಂದ ಮನೆ ಒಳಗೆ ಬಂದಿದ ತಕ್ಷಣ ಫಸ್ಟ್ ಒನ್ ಬಂದು ಅಲೋವೆರಾ ಜೆಲ್ ಅಂಡ್ ರೋಸ್ ವಾಟರ್ನ ಅಪ್ಲೈ ಮಾಡ್ತೀವಿ. ನೀವು ಹೊರಗಡೆ ಹೋಗಿ ಬಂದಿದ ತಕ್ಷಣ ಮನೆಗೆ ಕೆಲವರು ಹೇಗೆ ಅಂತಂದ್ರೆ, ಟಯರ್ಡ್ ಆಗ್ತಿದೆ, ಮಲ್ಕೊಂಡ್ಬಿಡೋಣ, ಫಸ್ಟ್ ತಿನ್ಬಿಡೋಣ, ಆ ಥರ ಯೋಚನೆ ಮಾಡ್ತಾರೆ. ನಾವು ಆ ಥರ ಮಾಡಕ್ ಹೋಗ್ಬೇಡಿ. ಫಸ್ಟ್ ಮನೆಗೆ ಹಿಂಗೆ ಇರಿ, ಬಂದಿದ ತಕ್ಷಣ ನೀವು ಟ್ಯಾನ್ ರಿಮೂವ್ ಆಗಬೇಕು. ನಾನು ಬಿಸಿಲಿಂದ ಮನೆಗೆ ಬಂದಿದ ತಕ್ಷಣ ನೀವು ಫಸ್ಟ್ ಮಾಡಬೇಕಾಗಿರೋದು ಕೈಕಾಲು ಮುಖನ ವಾಶ್ ಮಾಡಿ ಅದಾದ್ಮೇಲೆ ಅಲೋವೆರಾ ಜೆಲ್ ಮತ್ತೆ ರೋಸ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಆಗಿದೆ ಅಲ್ಲಿ, ಎಕ್ಸ್ಪೆಷಲಿ ನಾವು ಹೊರಗಡೆ ಹೋಗ್ಬಿಟ್ಟು ಬಂದಾಗ ಕೈ, ಕಾಲು ಮತ್ತೆ ಫೇಸ್ ತುಂಬಾ ಅದು ಎಕ್ಸ್ಪೋಜರ್ ಆಗಿರುತ್ತಲ್ವಾ ಸನ್ಗೆ, ಅದಕ್ಕೆ ಮಾತ್ರ ನೀವು ಫಸ್ಟು ಈ ಮಿಕ್ಸ್ನ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ. ಮತ್ತೆ ರೋಸ್ ವಾಟರ್ ಬಂದು ನಿಮ್ಮ ಸ್ಕಿನ್ನ ತಣ್ಣಗಿಡುತ್ತೆ, ಕೂಲಾಗಿಡುತ್ತೆ. ಸೆಕೆಂಡ್ ಒನ್ ಜೆಂಟಲ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಸ್ಕ್ರಬ್ ಮಾಡೋದು. ಹೆಂಗೆ ಅಂತಂದ್ರೆ, ನಾನು ತುಂಬಾ ಜನನ ನೋಡಿದೀನಿ, ಬಟ್ ನಾನು ಹಾಗೆ ಮಾಡ್ತಿದ್ದೆ. ಇದು ಅದೇನು ಸಕ್ಕರೆ ಮತ್ತೆ ಇದೆಲ್ಲ ತೊಳೆಯೋದು. ಸೊ ಹಾಗೆ ಮಾಡಕ್ ಹೋಗ್ಬೇಡಿ, ಸ್ಮೂತ್ ಆಗಿ ಮೆತ್ತಗೆ ಸ್ಕ್ರಬ್ ಮಾಡಿ. ಯಾಕಂದ್ರೆ ನಾವು ಜೋರಾಗಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ಯಾರಿಯರ್ ಏನಿರುತ್ತಲ್ಲ, ನಮ್ಮ ಸ್ಕಿನ್ ಸೆಲ್ಸ್ ಅದು ಹಾಳಾಗ್ತಾ ಬರುತ್ತೆ. ಆಗ ಇನ್ನಷ್ಟು ಅಧ್ವಾನ ಆಗುತ್ತೆ ಸ್ಕಿನ್. ಹಾಗೆ ಮಾಡಕ್ ಹೋಗ್ಬೇಡಿ. ಜೆಂಟಲ್ ಎಕ್ಸ್ಫೋಲಿಯೇಷನ್ ಸ್ಕ್ರಬ್ಗಳನ್ನ ಯೂಸ್ ಮಾಡಿ ಫೇಸ್ಗೆ, ಅದು ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಸೊ ಮಾಯಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಮಾಯಶ್ಚರೈಸರ್ ಅಪ್ಲೈ ಮಾಡದೇ ಇದ್ರೆ ನಿಮ್ಮ ಸ್ಕಿನ್ ಸ್ಟ್ಯಾಗಿ ಆಗುತ್ತೆ, ತುಂಬಾ ಏಜಿಂಗ್ ಬೇಗ ಕಾಣುತ್ತೆ. ಸೊ ಮಾಯಶ್ಚರೈಸರ್ ತುಂಬಾನೇ ಮುಖ್ಯ, ಯಾಕಂದ್ರೆ ನಮ್ಮ ಸ್ಕಿನ್ನ ಮಾಯಶ್ಚರೈಸ್ಡ್ ಆಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಸೊ ನೀವು ಹೊರಗಡೆ ಹೋಗ್ಬಿಟ್ಟು ಬಂದ ಮೇಲೆ ನೀವೇನು ನಾನು ಹಿಂದೆ ಹೇಳಿದ ಸ್ಟೆಪ್ಸ್ನೆಲ್ಲ ನೀವು ಮಾಡಿದ್ಮೇಲೆ, ಅಂದರೆ ಫೇಸ್ನ ಕ್ಲೆನ್ಸ್ ಮಾಡಿ ಮತ್ತೆ ಜೆಂಟಲ್ ಎಕ್ಸ್ಫೋಲಿಯೇಟ್ ಮಾಡಿ ಅದಾದ್ಮೇಲೆ ಹಾಗೆ ಬಿಟ್ರೆ ನಿಮ್ಮ ಸ್ಕಿನ್ ಇನ್ನಷ್ಟು ಡ್ರೈ ಆಗಿ ಇರಿಟೇಷನ್ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಮಾಯಶ್ಚರೈಸರ್ನ, ನಿಮ್ಗೆ ಇಷ್ಟ ಆಗುವಂಥ ಮಾಯಶ್ಚರೈಸರ್ನ ಹಚ್ಕೊಳ್ಳಿ. ಹಾಗೆ ಇಲ್ವಾ, ಅಲೋವೆರಾ ಜೆಲ್ನೇ ಹಚ್ಕೊಳ್ಳಿ, ಅದಕ್ಕಿಂತ ಮಾಯಶ್ಚರೈಸರ್ ಬೇಕಾ? ಸನ್ಸ್ಕ್ರೀನ್ ತುಂಬಾನೇ ಇಂಪಾರ್ಟೆಂಟು. ಮನೇಲಿದ್ರೂ ಹೊರಗಡೆ ಹೋದ್ರೂ ಹಚ್ಕೊಳ್ಳೋದಂತೂ ತುಂಬಾನೇ ಇಂಪಾರ್ಟೆಂಟ್. ಸನ್ಸ್ಕ್ರೀನ್ನ ಬಿಟ್ಟರೆ ಖಂಡಿತವಾಗ್ಲೂ ಸನ್ಸ್ಕ್ರೀನ್ ತುಂಬಾನೇ ಮುಖ್ಯ. ಸನ್ಸ್ಕ್ರೀನ್ ಹೊರಗಡೆ ಹೋಗ್ಬಿಟ್ಟು ಬಂದಿದ ತಕ್ಷಣ ನೀವೆಲ್ಲ ಫೇಸ್ ವಾಶ್, ಜೆಂಟಲ್ ಎಕ್ಸ್ಫೋಲಿಯೇಷನ್ ಎಲ್ಲ ಮಾಡಿ ಮಾಯಶ್ಚರೈಸರ್ ಹಚ್ಚಿದ್ಮೇಲೆ ಸನ್ಸ್ಕ್ರೀನ್ನ ಹಚ್ಚಿ. ಯಾಕೆ ಅಂದರೆ ಅದರಿಂದ ಇನ್ನೂ ಜಾಸ್ತಿ ಟ್ಯಾನ್ ಆಗದೆ ಇರೋ ಹಾಗೆ ತಡೆಯುತ್ತೆ. ಸೊ ಹಾಗಾಗಿ ಆದಷ್ಟು SPF 30ಗಿಂತ SPF 50+++ ಇರೋ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಿ. ಅದರಿಂದ ನಿಮ್ಮ ಸ್ಕಿನ್ ಸನ್ ಎಕ್ಸ್ಪೋಜರಿಂದ ಪ್ರೊಟೆಕ್ಟ್ ಆಗುತ್ತೆ. ಇದು ಒಂದು ಏನಪ್ಪಾ ಅಂತ ಅಂದರೆ, ದಯವಿಟ್ಟು ಈ ಥರ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಅದು ಯಾವುದು ಅಂತ ಅಂದರೆ, ನಿಮಗೆ ಈ ಲೆಮನ್ನು ಸೋಡಾನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜೋದು. ಫಸ್ಟ್ ಆಫ್ ಆಲ್ ಅದನ್ನು ಯೂಸೇ ಮಾಡಬೇಡಿ. ಲೆಮನ್ನು ಮತ್ತು ಸೋಡಾನ ಯೂಸ್ ಮಾಡೋದ್ರಿಂದ ಸ್ಕಿನ್ ಇರಿಟೇಷನ್ ಆಗುತ್ತೆ, ರೆಡ್ ಆಗಿಬಿಡುತ್ತೆ. ಅದರಿಂದ ನಿಮ್ಗೆ ಇನ್ನೂ ಟ್ಯಾನ್ ಆಗೋ ಥರ ಚಾನ್ಸಸ್ ತುಂಬ ಇರುತ್ತೆ. ಆದರೆ ನೀವು ಮಾಡಿದರೆ ನೀವು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಹಾರ್ಶ್ ಆಗಿರೋ ಕೆಮಿಕಲ್ಸ್ ಸ್ಕ್ರಬ್ಸ್ ಬರುತ್ತಲ್ಲ, ಅಂಥದ್ದನ್ನೆಲ್ಲ ಯೂಸ್ ಮಾಡೋಕೆ ಹೋಗ್ಬಿಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿಯ ಸ್ಕಿನ್ ಆ್ಯಂಡ್ ಹೇರ್ ಆ್ಯಂಡ್ ಹೆಲ್ತ್ ಇನ್ನಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.